ಅರ್ಜುನ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಂತ ಬಂದು ಇಲ್ಲೂ ಕೆಲಸ ಮಾಡ್ತಿದ್ಯಾ? Do you think they were right? ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನನ್ನ ಮೋಹಿಸಿ ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವ ಆಧಾರದ ಮೇಲೆ ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅವಕಾಶವನ್ನ ಕೊಟ್ಟಿದ್ದೀರಿ? ಆಕೆಯಲ್ಲಿ ಏನ್ ಟ್ಯಾಲೆಂಟ್ ಇದೆ? ತಪ್ಪಾಗಿ ಕನ್ನಡ ಮಾತನಾಡೋದು ಕೂಡ ಒಂದು ಟ್ಯಾಲೆಂಟಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಬಿಗ್ ಬಾಸ್ ಮನೆಗೆ ಹೋದ ನಂತರ ಕೂಡ ಅಲ್ಲಿ ಸಾಕಷ್ಟು ಅವಮಾನಗಳನ್ನ ಅನುಭವಿಸ್ತಾರೆ ರಕ್ಷಿತಾ ಶೆಟ್ಟಿ. ಜಾಹ್ನವಿ, ಅಶ್ವಿನಿ ಗೌಡ ಇವರೆಲ್ಲ ರಕ್ಷಿತಾ ಶೆಟ್ಟಿಗೆ ಆರಂಭದ ದಿನಗಳಲ್ಲಿ ಯಾವ ರೀತಿ ಅವಮಾನ ಮಾಡಿದ್ರು ಅನ್ನೋದು ಗೊತ್ತೇ ಇದೆ. ತಪ್ಪಾಗಿ ವಿಡಿಯೋಸ್ ಮಾಡ್ತಾರೆ, ಕನ್ನಡ ಮಾತಾಡ್ತಾ ಕನ್ನಡಕ್ಕೆ ಅವಮಾನ ಮಾಡ್ತಾರೆ. ಹಾಗಾಗಿ ಇವರು ಇಲ್ಲಿರೋದಕ್ಕೆ ಯೋಗ್ಯರಲ್ಲ ಅಂತ ಫಸ್ಟ್ ದಿನವೇ ಕೆಲವು ಗಂಟೆಗಳಲ್ಲಿ ಅವರನ್ನ ಮನೆಯಿಂದ ಹೊರಗಡೆ ಕಳಿಸೋ ಹಾಗೆ ಮಾಡ್ತಾರೆ. ಆ ಬಳಿಕ ಒಂದೇ ವಾರದಲ್ಲಿ ರಕ್ಷಿತಾ ವಾಪಸ್ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಬಂದ ಬಳಿಕ ರಕ್ಷಿತಾ ಅವರ ತಾಕತ್ತೇನು ಅಂತ ಹೋಗ್ತಾ ಅಲ್ಲಿದ್ದಂಥ ಎಲ್ಲ ಸ್ಪರ್ಧಿಗಳಿಗೂ ಗೊತ್ತಾಗತ್ತೆ. ಆರಂಭದಲ್ಲಿ ರಕ್ಷಿತಾ ಅವರ ಅಭಿಮಾನಿಗಳಿಗೂ ಕೂಡ ಆತಂಕ ಆಯಿತು. ಅಲ್ಲಿರೋರು ಹೆಚ್ಚಿನವರು ಕಲಾವಿದರು, ಅವರಿಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರುತ್ತೆ, ಬೇರೆ ರೀತಿಯಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ಆದರೆ ರಕ್ಷಿತಾ ಅವರು ಹೇಗಿರ್ತಾರೆ ಅನ್ನೋ ಯೋಚನೆ ಅವರ ಅಭಿಮಾನಿಗಳಿತ್ತು. ಆದರೆ ಹೋಗ್ತಾ ರಕ್ಷಿತಾ ಎಲ್ಲ ಸನ್ನಿವೇಶಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾರೆ. ಜೊತೆಗೆ ಅಭಿನಯದಲ್ಲೂ ಕೂಡ ನಾನು ಯಾರಿಗೆ ಕಮ್ಮಿ ಇಲ್ಲ ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡ್ತಾರೆ. ರಘು ಅಣ್ಣನ ಜೊತೆ ಒಂದು ಸ್ಕಿಟ್ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರಲ್ಲಿ ಆ್ಯಕ್ಟಿಂಗ್ ಸ್ಕಿಲ್ ಕೂಡ ಎಷ್ಟು ಅದ್ಭುತವಾಗಿದೆ ಅನ್ನೋದು ಗೊತ್ತಾಗತ್ತೆ. ತಂದೆ ಮಗಳ ಸ್ಕಿಟ್ಟನ್ನು ರಕ್ಷಿತಾ ಹಾಗೂ ರಘು ಅಣ್ಣ ಮಾಡ್ತಾರೆ. ಆ ಸ್ಕಿಟ್ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ಕೊಡುತ್ತೆ, ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ. ಬಿಗ್ ಬಾಸ್ ಮನೆಯಿಂದ ಫಸ್ಟ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದ ಬಳಿಕ ರಕ್ಷಿತಾ ರಾಘವೇಂದ್ರ ಅವರ ಜೊತೆ ರೀಲ್ಸನ್ನು ಮಾಡಿರ್ತಾರೆ. ಆ ಬಳಿಕ OCD ಅನ್ನೋ ಮೈಕ್ರೋ ವೆಬ್ ಸೀರೀಸಲ್ಲಿ ಭಾಗಿಯಾಗ್ತಾರೆ. ಮೈಕ್ರೋ ಡ್ರಾಮಾ ವೆಬ್ ಸೀರೀಸ್ ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರುತ್ತೆ. ಆಲ್ರೆಡಿ 10 ಸಂಚಿಕೆಗಳಲ್ಲಿ ಅದು ಪ್ರಸಾರ ಆಗಿ ಮುಕ್ತಾಯವನ್ನು ಕಂಡಿದೆ. ಪ್ರತಿ ಸಂಚಿಕೆ ಕೂಡ ಸುಮಾರು 2ರಿಂದ 2.5 ನಿಮಿಷದಷ್ಟಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಮೈಕ್ರೋ ಡ್ರಾಮಾ ವೆಬ್ ಸೀರೀಸ್ ಒಂಥರ ಸಂಚಲನವನ್ನೇ ಮೂಡಿಸಿದೆ ಅಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. 10 ಸಂಚಿಕೆಯಲ್ಲಿ ಏನು ಈ ಒಂದು OCD ವೆಬ್ ಸೀರೀಸ್ ಪ್ರಸಾರ ಆಗಿದೆ, ಅದರಲ್ಲಿ 8 ಸಂಚಿಕೆಗಳು ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸನ್ನು ಪಡ್ಕೊಂಡಿದೆ. ಅಲ್ಲೇ ಗೊತ್ತಾಗುತ್ತೆ ರಕ್ಷಿತಾ ಹಾಗೆ ರಘು ಅವರ ಕಾಂಬಿನೇಷನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ. ರಕ್ಷಿತಾ ಅಭಿನಯ ಸ್ಕಿಲ್ಗೆ ವೀಕ್ಷಕರು ಯಾವ ರೀತಿ ಫಿದಾ ಆಗಿ ಹೋಗಿದ್ದಾರೆ ಅಂತ. 10 ಸಂಚಿಕೆಗಳನ್ನು ಪೂರೈಸಿ ಆ ಒಂದು OCD ಅನ್ನೋ ವೆಬ್ ಸೀರೀಸ್ ಏನಿದೆ ಅದು ಅಂತ್ಯ ಕಂಡಿದೆ. ಅಂತ್ಯವಾಗ್ತಾ ಇದ್ದಂತೆ ಸಾಕಷ್ಟು ಒಳ್ಳೊಳ್ಳೆಯ ಕಮೆಂಟ್ಗಳು ರಕ್ಷಿತಾ ಅವರಿಗೆ ಬಂದಿದೆ. ಸಹಜವಾಗಿ ರಾಘವೇಂದ್ರ ಅವರ ಅಭಿನಯಕ್ಕೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಅವರೊಬ್ಬ ಅದ್ಭುತ ಕಲಾವಿದ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ರಕ್ಷಿತಾ ಶೆಟ್ಟಿಗೆ ಎಲ್ಲವೂ ಕೂಡ ಹೊಸದು. ಅಭಿನಯದ ವಿಷಯಕ್ಕೆ ಬಂದಾಗ ಎಲ್ಲವೂ ಕೂಡ ಹೊಸದು. ಆದರೆ ಎಲ್ಲವನ್ನ ಕಲಿತು ರಕ್ಷಿತಾ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರ ಆ್ಯಕ್ಟಿಂಗ್ ಸ್ಕಿಲ್ಗೆ ಜನ ಫಿದಾಗಿ ಹೋಗಿದ್ದಾರೆ. ಕನ್ನಡವನ್ನು ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಅವರು ತಕ್ಕ ಮಟ್ಟಿಗೆ ಮಾತಾಡೋದನ್ನು ಕಲ್ತಿದ್ದಾರೆ. ಅಂಥದ್ರಲ್ಲಿ ಕನ್ನಡದಲ್ಲೇ ಒಂದು ವೆಬ್ ಸೀರೀಸ್ನಲ್ಲಿ ಅದ್ಭುತವಾಗಿ ಪಾತ್ರಗಳನ್ನು ನಿಭಾಯಿಸ್ತಾರೆ. ಜನ ಅವರನ್ನು ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ ಅಂದರೆ ಅದು ದೊಡ್ಡ ಮಟ್ಟದ ಸಾಧನೆ. ಹಾಗಾಗಿ ರಕ್ಷಿತಾ ಅವರ ಆ್ಯಕ್ಟಿಂಗ್ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗಿದೆ. ಸಾಕಷ್ಟು ಜನ ಅವರಲ್ಲಿ ಬೇರೆ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರೀಲ್ಸ್ನಲ್ಲಿ ನಿಮ್ಮ ಹಾಗೂ ರಾಘವೇಂದ್ರ ಅವರ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗಾಗಿ ನೀವು ಮುಂದೆ ಕೂಡ ಸೀರಿಯಲ್ನಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನೀವು ಒಂದಷ್ಟು ವೆಬ್ ಸೀರೀಸ್ ಇರ್ಬೋದು ಅಥವಾ ಸೀರಿಯಲಲ್ಲಿ ಇರ್ಬೋದು ಜೊತೆಯಾಗಿ ಕಾಣಿಸ್ಕೊಳ್ಳಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ವೆಬ್ ಸೀರೀಸನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅದಕ್ಕೆ ಬಂದಂಥ ವ್ಯೂಸನ್ನು ನೋಡಿದ್ರೆ ಗೊತ್ತಾಗುತ್ತೆ ರಕ್ಷಿತಾ ಅವರು ಎಷ್ಟರ ಮಟ್ಟಿಗೆ ಪ್ರೀತಿಯನ್ನು ಸಂಪಾದಿಸಿದ್ದಾರೆ, ಜನ ಅವರನ್ನು ಎಷ್ಟರ ಮಟ್ಟಿಗೆ ಇಷ್ಟಪಟ್ಟಿದ್ದಾರೆ ಅಂತ. ಸದ್ಯಕ್ಕೆ ರಾಘವೇಂದ್ರ ಹಾಗೂ ರಕ್ಷಿತಾ ಮಾಡಿದಂಥ ಎಲ್ಲ ಪ್ರಯತ್ನಗಳಿಗೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ರೀಲ್ಸ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಳ್ತು. ಈಗ ವೆಬ್ ಸೀರೀಸ್ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ
ಮತ್ತೊಂದು ಹೊಸ ಪ್ರಯತ್ನದೊಂದಿಗೆ ರಘು ಹಾಗೂ ರಕ್ಷಿತಾ ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಅವರ ಅಭಿಮಾನಿಗಳು. ಅದೇನಾಗತ್ತೆ ಕಾದ್ ನೋಡೋಣ. ಅರ್ಜುನ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಂತ ಬಂದು ಇಲ್ಲೂ ಕೆಲಸ ಮಾಡ್ತಿದ್ಯಾ? Do you think they were right? ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನಿನ್ನ ಮೋಹಿಸಿ